ನೋಡಿ ಫ್ರೆಂಡ್ಸ್, ಅಂತೂ ಇಂತೂ ಎಂಟ್ರಿ ಕೊಟ್ವಿ ದೇವಸ್ಥಾನದ ಬಾಗಿಲಿಗೆ. ಒಳಗಡೆ ಹೋಗೋಣ ಬನ್ನಿ. ಅರಕೆಕಾಯಿ, ಇದು ನಿಜವಾದ ಇಲ್ಲ ಏನು? ನಿಜವಾದ ಅಲ್ಲ, ಹೇ ನಿಜವಾದ ಬಾ ಹೋಗಿ ನೋಡ್ಕೊಂಡು. ಇಲ್ಲಿ ನೋಡ್ಬೋದು ನೀವು, ಶಾಕ್ ಆಗ್ತಾ ಇದೆ. ಹಸು ಒಂದೇ ತರ ಇರೋ ತರ ಇದೆ. ಅರಕೆಕಾಯಿ ನೋಡಿ ಫ್ರೆಂಡ್ಸ್, ಏನ್ ಮಾಡಿ ಇಷ್ಟೊಂದು ಕೈಯಲ್ಲಿ ಬರ್ತಿದೆ. ಫುಲ್ ಇದು ನಿಜವಾದ ಇದೆಯೋ ಇದು? ಅಂದ್ರೆ ವಿಗ್ರಹನ ಇದು ದೇವ್ರದು? ಮೇಲೆ ಹೋಗ್ಬಿಟ್ಟು ಎಷ್ಟು ಕಾಯಿಗಳು ಇಲ್ಲಿ, ಅರಕೆಕಾಯಿ ಎಷ್ಟು ಜನ ಕಟ್ತಾ ಇರ್ತಾರೆ. ಇಲ್ಲಿ ಯಾರನ್ನಾರು ಮಾತಾಡ್ಸೋಣ. ಅಲ್ಲ ಸಾಯಂಕಾಲ ನಿಮ್ಗೆ ಏನು ಬೇಕಾದ್ರೂ ಇದು ಹೇಳ್ಬಿಟ್ಟು ಅಲ್ಲಿ ಆಂಟಿ, ನೀವೇನಾರು ಕೇಳ್ಕೊಂಡ್ರ ದೇವ್ರ ಹತ್ರ? ಹೌದು ಹಾಂ, ಹೌದೌದು. ಅದಾ ಮಗ ಓದ್ತಾನೆ, ಕೆಲಸ ಕೇಳ್ಕೊಂಡ್ರು. ಕೆಲಸ ಕೇಳ್ಕೊಂಡ ಇದು ಆಗುತ್ತೆ ಅಂತ ಆಗಲ್ಲ ಅಂತ ಬಲ್ಗೈ ಕೊಡ್ತಾ ಆಗುತ್ತೆ ಅಂತ. ಆಗುತ್ತೆ ಅಂತನಾ? ಇದುವರೆಗೂ ಎಷ್ಟು ಸತಿ ಬಂದಿದ್ದೀರಿ ದೇವಸ್ಥಾನಕ್ಕೆ? ನಾವು ಇದು 2ನೇ ಸರಿ ಬಂದಿರೋದು. ಹೌದಾ? ಫಸ್ಟ್ನೇದು ಏನಾರು ಅನ್ಕೊಂಡಿದ್ದಾಗಿದೆಯಾ? ಹೌದು ಹೌದು. ಇಲ್ಲಿಗೆ ಬಂದು ಹೋದ್ಮೇಲೆ ಇಲ್ಲಿ ಒಂದು ಸ್ವಲ್ಪ ತುಂಬ ಚೆನ್ನಾಗಿದೆ ವಾತಾವರಣ, ಪರಿಸರ. ಏನೋ ಅಂತಾರೆ ಇಂಗ್ಲೀಷಲ್ಲಿ, ವೈಬ್ ಒಳ್ಳೆ ಎನರ್ಜಿ ಅಂತಾರಲ್ಲ, ಹಂಗೆ ಒಳ್ಳೇದಾಗಿದೆ ನಮಗೆ. ಸುಮಾರಾಗಿ ನೆಮ್ಮದಿ ಇದೆ. ಹಾಂ, ತುಂಬ ಥ್ಯಾಂಕ್ಸ್. ಒಳ್ಳೇದಾಗಲಿ ಅಂತಲೇ ಅಂದ್ಕೊಂಡು ಬಂದಿದ್ದು ನಾವು. ಹಾಂ, ಆಗ್ತಾ ಇದೆ ಅಂದರೆ ನಾವು ಇದು 2ನೇ ಸರಿ ನಾವು ಮೊಬೈಲಲ್ಲೇ ನೋಡ್ಕೊಂಡು ಬಂದಿದ್ದು. ಹಾಂ. ಒಳ್ಳೇದಾಗ್ತಾ ಇದೆ. ನಿಮಗೆ ಆಂಟಿ? ನನಗೆ ಅಷ್ಟೇ, ನಮಗೂ ಒಳ್ಳೇದಾಗಲಿ ಅಂತ ನಂಬಿಕೆಯಿಂದ ಬಂದಿವಿ. ಹೌದಾ? ನಿಮ್ಗೇನಾರು ಅನುಭವ ಆಗಿದೆಯಾ? ಇದೇ ಫಸ್ಟ್ ಅಲ್ಲ ಬಂದಿರೋದು, ನಮ್ಗೆ ಇನ್ನೂ ಏನು ಅಷ್ಟು ಇದಾಗಿಲ್ಲ. ಮುಂದೆ ಓಕೆ. ನಿಮ್ಗೇನಾರು ಆಗಿದೆಯಾ? ಅವ್ರು ಇದೇ ಫಸ್ಟ್ ಅವರು. ನಿಮ್ಮ ಮಗಳ? ಹೌದು. ಹಾಂ. ನೀವೇನು ಓದ್ತಾ ಇದ್ದೀರಾ? ಕಾಲೇಜ್ 9th? ಓಕೆ, ಥ್ಯಾಂಕ್ ಯು. ಕಾಲೇಜ್. ಓಕೆ, ಥ್ಯಾಂಕ್ಸ್ ಆಂಟಿ. ಥ್ಯಾಂಕ್ಸ್. ನಿಮ್ಮ ಯೂಟ್ಯೂಬ್ ಚಾನಲ್ ಗೊತ್ತಾಗಲಿಲ್ಲ. ನಂದಿನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಿಸ್ಟರ್ MR ಅಂತ ಹೊಡೆದು 5/1/2002 ಅಂತ ಹೊಡೆದ್ರೆ ಬರುತ್ತೆ. 5/1/2002 ನನ್ನ ಡೇಟ್ ಆಫ್ ಬರ್ತ್ ಅದು. ಏನಾದಿದ್ರೆ ಸರ್ಚ್ ಮಾಡಿ, ಆದರೆ ಸಬ್ಸ್ಕ್ರೈಬ್ ಮಾಡಿ ಆಂಟಿ, ಓಕೆನಾ? ಥ್ಯಾಂಕ್ಸ್. ಹಾಂ, ಮಿಸ್ಟರ್ MR ಅಂತ ಹೊಡೆದು ಸ್ಪೇಸ್ ಕೊಟ್ಟು ಮತ್ತೆ 5/1/2002. ಹಾಂ, ಥ್ಯಾಂಕ್ಸ್. ಹಾಂ. ಹಲೋ ಫ್ರೆಂಡ್ಸ್, ನಾವು ದೇವಸ್ಥಾನದ ಮುಂದೆನೇ ಇದ್ದೀವಿ ಇವಾಗ. ನೋಡ್ಬೋದು ನೀವು, ದೇವಸ್ಥಾನಕ್ಕೆ ಹೇಳ್ಕೊಂಡಿದ್ವರ ನಿಜವಾಗ್ಲೂ ಈಡೇರುತ್ತೆ. ಇಲ್ಲಿ ಮಹಿಮೆನ ಯಾರೊಬ್ಬರು ಕಮೆಂಟಲ್ಲಿ ಹೇಳಿದರು, ತುಂಬ ಖುಷಿ ಆಯಿತು. ಎಲ್ಲದೂ ಗೊತ್ತಿದ್ದೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಲ್ಲ. ಇಲ್ಲಿ ಗೊತ್ತಿಲ್ಲದೆ ಇರೋದನ್ನ ಕಮೆಂಟ್ ಮುಖಾಂತರ ತುಂಬ ಜನ ತುಂಬ ಒಳ್ಳೆ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದೀರಾ. ಇದೇ ಥರ ಕಮೆಂಟ್ಸಲ್ಲಿ ನಿಮ್ಗೆ ಗೊತ್ತಿರೋದನ್ನ ಈ ದೇವಸ್ಥಾನದ ಬಗ್ಗೆ ಹೇಳಿ. ತುಂಬ ಖುಷಿ ಆಗ್ತಾಯಿದೆ. ಯಾರು ಅಂತ ಗೊತ್ತಿರಲ್ಲ, ಬಟ್ ಎಲ್ಲರೂ ಕಮೆಂಟ್ಸಲ್ಲಿ ಒಳ್ಳೆ ರೀತಿಲಿ ಹಿಂಗೆ ಏನು ಪವಾಡ ಇದ್ರ ಬಗ್ಗೆ ಹೇಳ್ತಾ ಇದ್ದೀರಾ. ತುಂಬ ಖುಷಿ ಆಯಿತು. ಇದೇ ಥರ ಕಮೆಂಟಲ್ಲಿ ಎಲ್ಲರಿಗೂ ನಿಮ್ಗೆ ಏನೇನು ಗೊತ್ತಿದೆ ಈ ದೇವಸ್ಥಾನದ ಮಹಿಮೆಗಳು, ಇದು ಇವಾಗ ನೋಡ್ತಾ ಇರೋ ವೀಡಿಯೋದಲ್ಲಿ ಆಂಜನೇಯನ ಮೇಲೆ ಅಂಟಿಸ್ತಾರೋ ಕಾಯಿನ್ಗಳನ್ನ ನಿಮ್ಗೇನಾದ್ರು ಗೊತ್ತಿದ್ರೆ ಇದ್ರ ಪವಾಡನ ಹೇಳ್ತೀರಾ. ಫ್ರೆಂಡ್ಸ್, ಮಂಗಳಾರತಿ ಕೊಡ್ತಿದ್ದಾರೆ. ಹತ್ಬಿಟ್ಟು ಹೋಗ್ಬಿಟ್ಟು ಬರೋಣ. 2 ಮೈಕ್ ಒಂಟಿಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಮಂಗಳಾರತಿ ಟೈಮ್ ಆಯಿತು. ವಿಡಿಯೋ ಇಷ್ಟೊಂದು ದೊಡ್ಡದಾಗಿರೋ ಕಾರಣ ಬಂದುಬಿಟ್ಟು ಇದರ ವಿಡಿಯೋದಲ್ಲಿ ಪ್ರತಿಯೊಂದು ಸೆಕೆಂಡ್ ಕೂಡ ಒಂದೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಯಾವುದೇ ಕಾರಣಕ್ಕೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಒಂದೊಂದೇ ನೋಡ್ಕೊಂಡೋಗಿ ಆರಾಮಾಗಿ. ಯಾಕಂದರೆ ಒಂದೊಂದರಲ್ಲೂ ಒಂದೊಂದು ವಿಷಯ ಇದೆ. ಹಂಗೆ ಬನ್ನಿ, ಹಂಗೆ ಬನ್ನಿ, ಹಂಗೆ ಬನ್ನಿ. ಬಲಗಡೆಯಿಂದ ಆ ಕಡೆಯಿಂದ ಈ ಕಡೆ ಬರಬೇಕು. ಬನ್ನಿ. ಅಮ್ಮ ಕರ್ಕೊಂಡ್ಬಂದಿದ್ದ, ಅಮ್ಮ ಕರ್ಕೊಂಡ್ಬಂದಿದ್ದ. ಕಾಯಿ ಕಟ್ಟಿ ಕಟ್ಕೊಬರಿಗೆ, ಕಾಯಿ ತೊಗೊಬನ್ನಿ, ನಿಂಬೆಹಣ್ಣು ತೊಗೊಬರ್ರಿ, ಏನು ಮಾಡಿಕೊಡುವ. ಹಾಂ, ಇಲ್ಲ 3 ಸಾರಿ ಕಟ್ಬೇಕಲ್ಲ. 1 ಸಾರಿ ಕಟ್ಬಾರ್ದು. ಬರ
ದೂರ ಪಾರ ಅವ್ರ ಕಡೆಯಿಂದ ನೀವು ಕಟ್ಟಿ ಅವರೇ ಬರ್ಬೇಕನ್ನೋದೇ ಒಂದ್ಸಾರಿ ಬಂದವರಲ್ವಾ ಬಂದಾಗ ನೀವು ಕಟ್ಬಿಟ್ಟು ಬಂದಾಗ ನಿಂಬೆಹಣ್ಣು ಮಾಡ್ಕೊಂಡು ತೊಗೊಂಡು ಕೊಡಿ ಏನಾಗುತ್ತೋ ಮುಂದಕ್ಕೆ ನಡ್ರಿ ಮಾಡ್ಕೊಂಡು ಕಟ್ಟಿ ಬರೀ ಆಧಾರ ಮನೆ ಇರ್ಬೇಕು ಆಧಾರ ಆಯ್ತಲ್ಲ ಕಾಯಿನವರು ಹಿಂಗೆ ತಗೊಂಡು ಅಲ್ಲಿ ಹೋಗಿ ನಿಂತ್ಕೊಬಿಡ್ರಪ್ಪ ಬರೀ ಯಾಕಂದ್ರೆ ಈ ಫಸ್ಟ್ ಪೂಜೆ ಗೇಟ್ ಹಾಕ್ತೀವಿ ಈಗ ನೀವು ಪೂಜೆ ಅವ್ರ ಮನೇಲಿ ಹಿಂಗೆ ಓಡಾಡ್ತಾ ಇರೋದು ಈ ಗೇಟ್ ಹಾಕ್ಬಿಡ್ತೀವಿ ಈಗ ಬನ್ನಿ ಆದ್ರೆ ಬನ್ನಿ ಮುಂದೆ ಈ ಥರ ಸುತ್ತ ಹಾಕ್ಬೇಕು. ಅದು ಗೊತ್ತಿಲ್ಲ, ಕಾಯಿ ಕಟ್ಟೋದಿರ್ಬೇಕಲ್ಲ. ಕಾಯಿ ಹೊಡ್ಕೊಂಬಂಡ್ರವ ಕೆಳಗಡೆ ಕಾಯಿ ಹೊಡ್ಕೊಂಬರ್ಬೇಕು, ಎಲ್ಲೆಲ್ಲೂ ಹೊಡೆಯಂಗಿಲ್ಲ. ಭತ್ತ ಹಂಗೆ ಹೊಡ್ಕೊಂಬಂದ್ಬಿಟ್ಟು ಅಲ್ಲೇ ಭತ್ತ ಹೊಡ್ಕೊಂಬಂದ್ಬಿಡ್ರಪ್ಪ. ಅಣ್ಣ, ಇದು 3 ವಾರನೂ ತೆಂಗಿನಕಾಯಿ ಕಟ್ಟಲೇಬೇಕಾ ಕಂಪಲ್ಸರಿ? ಇವಾಗ ಕಟ್ಟಲೇಬೇಕು. ಇವಾಗ ನಾವು ಬಂದು ಒಂದು ಸತಿ ಮಾತ್ರ ಬಂದಿದ್ದೀವಿ, ಇವಾಗ ಮಾತ್ರ ಕಟ್ಟಿದ್ರೆ ಆಗಲ್ವಾ? 3 ತಿಂಗಳು ಟೈಮ್ ಇರುತ್ತೆ, 6 ಕಾಯಿ ಕಟ್ಟೋದು. ಓಕೆ, ಥ್ಯಾಂಕ್ ಯು. ಆನ್ ಮಾಡಿ ಮಾತ್ರ ಕೊಡು. ಇಲ್ಲೇನೋ ಗುಹೆ ಇದ್ದಂಗಿದೆ, ಎಲ್ಲರೂ ಹೋಗ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಹೋಗೋಣ. ಏನಜ್ಜಿ ಇದು? ಗುಹೆ ಅಂತ ಬಾ, ಹೋಗಿ ನೋಡಗೆ. ಬನ್ನಿ ಫ್ರೆಂಡ್ಸ್, ಗುಹೆ ಒಳಗಡೆ ಹೋಗ್ತಾ ಇದೀವಿ. ವಾವ್, ಏನು ಗೊತ್ತಿಲ್ಲ. ಇನ್ನ ಇಲ್ಲಿ ಮೋಸ್ಟ್ಲಿ ಏನಾದ್ರು ಮಾಡ್ಬೋದು. ತಾತ ಬೇರೆ ಮುಂದೆ ಆಗ್ತೈತೆ. ಈ ಗುಹೆ ಅಂದ್ರೆ ಇದೇನು ಓಪನ್ ಆಗ್ಬಿಟ್ಟೈತೆ? ಇದೇನು ಕತ್ಲಿದೆ? ಗುಹೆ ಅಂದ್ರೆ ಕತ್ಲಿರ್ಬೇಕು, ಚೆನ್ನಾಗಿರುತ್ತೆ. ಈ ಲೈಟ್ ಹಾಕ್ಬಿಟ್ಟಿದ್ದಾರೆ ಒಂದೊಂದೇ. ಅಯ್ಯೋ, ಮೆಲ್ಲಗ್ ನೋಡ್ಕೊಂಬರು. ಒಂದು ಕತ್ಲೊಳಗಡೆ ಸದ್ಯಕ್ಕಿನ್ನ ಇಲ್ಲಿ ಮೋಸ್ಟ್ಲಿ ದೇವಸ್ಥಾನದ ಏನಾರು ಮಾಡ್ಬೋದು, ದೇವ್ರ ವಿಗ್ರಹ ಇಕ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಯಾರನ್ನಾರು ಮಾತಾಡ್ಸೋಣ ಅಂತ ಕಾಯ್ತಿದ್ದೀನಿ, ಯಾರಿಗೆ ಹೇಳ್ತಾ ಇಲ್ಲ. ಕರೆಂಟ್ ಇದೆಯೋ ಮೇಲೆ ನೋಡ್ಕೊಂಡು. ಇಲ್ಲಿ ಮೋಸ್ಟ್ಲಿ ಯಾವುದೋ ದೇವ್ರಿಗೆ ಬರ್ಬೋದು. ನೀರಿದೆಯಾ? ಇಲ್ಲೆಲ್ಲೋ ನೀರಿದೆಯಂತೆ. ನೀರಿನ ದರ್ಶನ ತುಂಬ ಇದೆ ಅಂದ್ಕೊಂಡೆ, ಸ್ವಲ್ಪ ನೀರು ಜಾಸ್ತಿ ಅಲ್ವಾ? ಇಲ್ಲಿ ಬರಬಹುದು. ಓ, ಶಿವಲಿಂಗ ಇದೆ ನೋಡಿ ಫ್ರೆಂಡ್ಸ್, ಇಲ್ಲೂ ಬರುತ್ತೆ ದೇವರು. ಇಲ್ಲಿ ಶಿವನೇ ಇದೆ. ಶಿವ ಇಲ್ಲಿ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ, ಊಟ ಮಾಡ್ತಾರೆ. ನಮ್ಮ ಬ್ರದರ್ಸ್ ಕೆಲಸ ಮಾಡ್ತಾರೆ. ಅಣ್ಣ, ಇಲ್ಲಿ ಅನ್ನದಾಸೋಹ ನಡೀತಾ ಇದೆಯಾ? ಹಾಂ, ಇಲ್ಲಿ ಅನ್ನದಾನ ಯಾವಾಗಿರುತ್ತಾ? ನಿರಂತರ ಅನ್ನದಾನ ಬೇರೆ ನಡೀತಾ ಇದೆ ಅಂತೆ ಫ್ರೆಂಡ್ಸ್. ಪ್ರಸಾದ ಕೊಡ್ತಾ ಇರ್ಬೋದು ಅಂದರೆ ಕೈ ತೊಳ್ಕೊಂಬಿಡ, ಊಟ ಮಾಡ್ಬಿಡ. ಅಯ್ಯೋ,
ತಟ್ಟೆ ಒಳಗೆ ಕೊಡಲ್ಲ, ತಟ್ಟೆ ಒಳಗಿದೆಯಾ? ಹಾಂ, ತಟ್ಟೆ ಅಲ್ಲಿ ಅಲ್ಲಿ ವಿಡಿಯೋ ಎಲ್ಲ ಮಾಡ್ಬೋದಾ ಒಳಗಡೆ? ಕೇಳೋಣಪ್ಪ ಅಲ್ಲಿ ಒಳಗಡೆ. ಅಕ್ಕ ನೀವು ಇದು ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ? ಇದ್ರ ಪವಾಡ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತಾಯ್ತಾ? ನಾವು ಯೂಟ್ಯೂಬ್ ಮತ್ತು ಹೋಗಿ ಬಂದವ್ರನ್ನೆಲ್ಲ ಕೇಳ್ತಿದ್ವಲ್ಲ, ಹಂಗಾಗಿ ಬಂದಿದ್ದು ನಾವು. ಯಾರಿಗಾದ್ರು ಎಕ್ಸ್ಪೀರಿಯನ್ಸ್ ಏನಾದ್ರು ಆಗಿದೆಯಾ? ಆಗಿದೆ ಅಂತ ಹೇಳಿದಾರಲ್ಲ ಸುಮಾರು ಜನ, ಒಳ್ಳೇದಾಗಿದೆ. ನಾವು ಬೇಡ್ಕೊಂಡಿದ್ದೀವಿ, ಬರೋದೇ ಬೇಡ್ಕೊಳಕ್ಕಲ್ವಾ? ಹಾಂ, ದಯವಿಟ್ಟು ಬರ್ತೀವಿ. ತಟ್ಟೆ ಸ್ಟ್ಯಾಂಡ್ ಅನ್ನದಾಸೋಹ ಇರುತ್ತದೆ. ಈ ತಟ್ಟೆ ನಾವೇ ತೊಳ್ಕೊಬೇಕು. ಅನ್ನಪೂರ್ಣೇಶ್ವರಿ ಒಳ್ಳೆ ಬಾತ್ ಕೊಡ್ತಾರೆ. ಸ್ವಲ್ಪ ಹಾಕಿ ಹಾಯ್ ಫ್ರೆಂಡ್ಸ್, ಇವತ್ತು ನಮಗೆ ಮೈಸೂರಿಂದ ನೀರು ಕುಡಿಯೋ ಅದೃಷ್ಟ ಇದೆ. ನೋಡಿ, ನಮಗೆ ಅಜ್ಜಿ ಬಂದುಬಿಟ್ಟು ಮೈಸೂರಿಂದ ತಂದಿರೋ ನೀರು ಕೊಟ್ಟಿದ್ದಾರೆ, ಕುಡಿತಾ ಇದ್ದೀವಿ. ಮೈಸೂರಿಗಂತೂ ಹೋಗಿಲ್ಲ, ಮೈಸೂರು ನೀರು ಕುಡಿಯೋ ಅದೃಷ್ಟ ಅಂದರೂ ಸಿಕ್ತು. ಥ್ಯಾಂಕ್ ಯು ಅಜ್ಜಿ. ಅಜ್ಜಿ ಥ್ಯಾಂಕ್ಸ್. ಅವ್ರ ಅಜ್ಜಿ ಸ್ಮೈಲ್ ತುಂಬ ಚೆನ್ನಾಗಿದೆ. ನಾವು ಮೊದಲೊಂದ್ಸಾರಿ ಬಂದು ಹೋಗಿದ್ದು, ಹಾಂ, ಏನು ಅನ್ಕೊಂಡಿರ್ಲಿಲ್ಲ. ನಾವು ಬಂದು ನೋಡ್ಕೊಂಡು ಹೋಗಿದ್ದು, ಒಂದು 5-6 ಸೀಟ್ ಬಂದಿದ್ದು ಮೊದಲೊಂದ್ಸಾರಿ. ಪುನಃ ಇವಾಗ ನಮ್ಮ ಮೊಮ್ಮಕ್ಕಳು ಇವರೆಲ್ಲ ನೋಡಬೇಕು ಅಂದರು ಬಂದು. ನಿಮ್ಮ ಫ್ಯಾಮಿಲಿ ಸಮೇತ ಬಂದಿದ್ದೀರಾ? ಓಕೆ, ತುಂಬ ಥ್ಯಾಂಕ್ಸ್. ನಿಮಗೆ ಈ ಕಡೆ 2 ಸೈಡ್ ಜಾಗ ಬಿಟ್ಟು ಮಧ್ಯದಲ್ಲಿ ಕೂತ್ಕೊಳ್ಳಿ. ಕೇಳ್ಕೊಂಡು ಇಲ್ಲಿರೋರೆಲ್ಲ ದೇವರು 5 ನಿಮಿಷದಿಂದ 10 ನಿಮಿಷದಲ್ಲಿ ಒಬ್ಬರು ಇರಲ್ಲ, ಹೊರಟೋಗ್ಬಿಟ್ಟಿರ್ತೀರ. ಕಿತ್ತಾಡಬಾರ್ದು, ನೀನು ಮುಂದಕ್ಕೆ ಹೋದೆ ಅಂತ. 2 ನಿಮಿಷದಲ್ಲಿ ಯಾವ್ದಾದ್ರು ಉತ್ತಮ ಕೆಲಸ ಮಾಡ್ತೀನಿ ಅಂದರೆ ಮುಂದಕ್ಕೆ ಬಂದು ಡೈರೆಕ್ಟಾಗಿ ಎದ್ದು ಕೇಳಿಸ್ಕೊಟ್ಟು ಗಲಾಟೆ ಮಾಡ್ಬೋದು. ನಿಮ್ದೇನು ಸಮಸ್ಯೆ ಅಂತ ಮನಸ್ಸಿನಲ್ಲಿ ಅರ್ಸ್ಕೊಂಡು, ನಾನು ಇಂಥ ಕೆಲಸ ಮಾಡ್ಕೊಡ್ತಾ, ಇಂಥ ಕೆಲಸ ಆಗಿಲ್ಲ, ನಾನು ಏನೋ ತಂದ್ಕೊಡ್ತೀನಿ ಅಂತ ಮನಸ್ಸಿನಲ್ಲಿ ಅರ್ಸ್ಕೊಂಡು ಹೇಳೋದಾಗುತ್ತೆ. ಕಿತಾಪತಿ ಮಾತ್ರ ಮಾಡೋಕ್ಕೆ ಹೋಗ್ಬೇಡಿ, ಗಲಾಟೆ ಮಾಡೋದು. ಅರ್ಥ ಆಯ್ತಾ? ಆಮೇಲೆ ಮಕ್ಕಳುಗಳು ರೂಲ್ಸ್ ಕೇಳಿಸ್ಬಾರ್ದು. ಮಕ್ಕಳುಗಳು ದೇವರು ಇದ್ದಂಗೆ. ನೀವೇನಾದ್ರು ಸಮಸ್ಯೆಗಳಿದ್ರೆ ಹಿರಿಯವ್ರು ಯಾರು ಮನೇಲಿದ್ರೆ ಕೈ ಹಿಡಿದು ಕೇಳಬೇಕು. ಬಂದಿರೋ ದೇವಸ್ಥಾನಕ್ಕೆ ಎಷ್ಟು ಜನ ಇರ್ತಾರೆ, ಎಲ್ರಿಗೂ ಆಶೀರ್ವಾದ ಇರುತ್ತೆ. ಅರ್ಥ ಆಯ್ತಾ? ಗಲಾಟೆ ಮಾಡಕ್ಕೆ ಹೋಗ್ಬೇಡಿ. ಅಮ್ಮ, ನೀವೆಲ್ಲ ನಿಂತಿದ್ರಲ್ಲ, ಹಿಂದೆಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದಿದ್ದೀರಿ, ಬೆಳೆಸ್ಕೊಂಡು ಹಿಂದೆಗಡೆ ಬಂದು ಬಾಲದ ಮೇಲ್ಗಡೆ ಆಯ್ತು, ಪರವಾಗಿಲ್ಲ. ಉಳಿದವರೆಲ್ಲ ಹಿಂದೆಗಡೆ ಬಂದು ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು. ಆಮೇಲೆ ಒಳಗಡೆ ಬಂದು ಮಾತನಾಡ್ಬಾರ್ದು. ನೀವೇನಾದ್ರು ಮಾತನಾಡ್ತಿದ್ರೆ ಒಳಗಡೆ ಮಾತಾಡಬೇಕು. ಅವ್ರು ಏನಾದ್ರು ಕಷ್ಟಗಳು ಕೇಳ್ಕೊತಾ ಇರ್ತಾರೆ. ಯೂಟ್ಯೂಬ್ ಚಾನಲ್
ಯಾಕೆ ನೋಯ್ತಾ ಇದು ಗೊತ್ತಿಲ್ವೇ ನೀನು ಮಾಡಿದ ಕಸ್ಬೇನೀಗ ಏನು ಕೆಲಸ ಮಾಡಿದ್ಯಮ್ಮ ಎಷ್ಟು ಜನ ಇದ್ದಾರೆ ಹಿಂದೆಗಡೆ ನಿಮ್ಗೇನು ಸ್ಪೆಷಲ್ಲಾ ಎಂಟ್ರಿನಾ ಅಮ್ಮ ಕಣ್ಣು ಮುಚ್ಕೊಂಡು ಪದ ಕೊಡ್ತಾ ಇದ್ದಾಳೆ ತೆಗಿಸ್ಕೋ ಈಗ ನೋಡ್ತೀನಿ ತೆಗಿಸ್ಕೋ ಗೊತ್ತಾಗ್ರಿ ನಿನಗೆ ಗೊತ್ತಾಗ್ಬೇಕು ಅನ್ನ ಉಣ್ಬೇಕಾದ್ರೆ ನೆನೆಸ್ಕೋ ನೀನು ಒಳ್ಳೆ ಮಾತು ಹೋಗಲ್ಲ ಸ್ವಲ್ಪ ಜನ ನಿಮಗೆ ಸ್ಪೆಷಲ್ ಎಂಟ್ರಿನ ಇದು ನಮಗೆ ಗೊತ್ತಿಲ್ಲ ಅಂದ್ರೆ ಕೇಳ್ಬೇಕಂಡ್ರಮ್ಮ ಇಷ್ಟು ಮಂದಿ ಬಂದು ಕೂತ್ಕೊಂಡ್ರೆ ಎಷ್ಟು ಜನ ಕೂತಿದ್ದಾರೋ ಸುಮ್ಮನೆ ಅವ್ರು ಕೆಲ್ಸದಾರ ಕೂತಿದಾರ ಅವ್ರಿಗೇನು ತರನೇನು ಇಲ್ವಾ ಎಷ್ಟು ಜನ ಕೂತಿದ್ದೀವಿ ಎಷ್ಟು ಜನ ಕೆಲಸ ಭಾಗ ಜಾಗ ಬನ್ನಿ ಹಂಗೇನೆ ಮುಂದೆ ಬನ್ನಿ ಮಗುನ ಹೇಳ್ಸಿ ಯಾವಾಗಲೂ ಅದನ್ನೇ ಹೇಳ್ದೆ ನಿಮಗೂ ಅದನ್ನೇ ಹೇಳ್ತೀನಿ ಆಮೇಲೆ ಇನ್ನೊಂದು ಮಾತು ದೇವ್ರು ಕೇಳ್ತಾ ಇದ್ದೀರಾ ಬೇರೆ ದೇವ್ರು ಕೇಳ್ತಾ ಇದ್ದೀರಾ ಯಾವ ರೀತಿ ಕೇಳಬೇಕು ನಿಮ್ಗೆ ಯಾರು ತೊಂದರೆ ಕೊಟ್ಟಿದ್ದೀರಾ ಮತ್ತೆ ಪುರುಷಿದ್ದೀರೋ ನಿಮ್ಮಿಬ್ಬರು ಚೆನ್ನಾಗಿ ಓದ್ಕೊಂಡು ಗಂಟಿಂತ ಇರೋ ವಯಸ್ಸಲ್ಲಿ ಪುರುಷಿದ್ದೀರಮ್ಮ ಇವನು ಒಂದು ಕೂತು ಟೊಕ್ಕರ್